ಅಯ್ಯೋ, ಕುದುರೆ ಬಾವಿಗೆ ಬಿತ್ತಲ್ಲಪ್ಪ. ಇನ್ನು ಹೇಗೆ ಅದನ್ನು ಮೇಲಕ್ಕೆ ಎತ್ತೋದು? ಪಾಳು ಬಿದ್ದ ಬಾವಿಯಿಂದ ಕುದುರೆಯನ್ನು ಹೇಗೆ ಮೇಲಕ್ಕೆತ್ತೋದು? ಕುದುರೆಯನ್ನು ಮೇಲಕ್ಕೆ ಎತ್ತುವುದು ಕಷ್ಟ. ಕುದುರೆ ವಯಸ್ಸಾಗಿ ಮುದಿಯಾಗಿ ಬಿಟ್ಟಿದೆ. ಕುದುರೆಯೊಂದಿಗೆ ಈ ಪಾಳು ಬಿದ್ದ ಬಾವಿಯನ್ನು ಮುಚ್ಚಿ ಬಿಡೋಣ. ಏಯ್ ರಂಗ, ನನ್ನ ಕುದುರೆ ಬಾವಿಗೆ ಬಿದ್ದಿದೆ. ಬಾವಿಯಿಂದ ಮೇಲಕ್ಕೆ ಎತ್ತೋಕೆ ಆಗ್ತಾ ಇಲ್ಲ. ಜೊತೆಗೆ ಕುದುರೆ ಮುದಿಯಾಗಿ ಬಿಟ್ಟಿದೆ. ಹಾಗಾಗಿ ಎಲ್ಲರೂ ಸೇರಿ ಮಣ್ಣು ಹಾಕಿ ಕುದುರೆಯೊಂದಿಗೆ ಬಾವಿಯನ್ನು ಮುಚ್ಚಿ ಬಿಡೋಣ. ಸರಿ ಆಗಲಿ. ರೈತನು ಅಂತಿಮವಾಗಿ ಬಾವಿಯೊಳಗೆ ನೋಡಿ ಆಶ್ಚರ್ಯಚಕಿತನಾದನು. ಪ್ರತಿ ಸಲವೂ ಇವರು ಎಸೆದ ಮಣ್ಣು ದೇಹದ ಮೇಲೆ ಬಿದ್ದಾಗ ಕುದುರೆ ದೇಹವನ್ನು ಕೊಡವಿ ಆ ರಾಶಿಯ ಮೇಲೆ ಹೆಜ್ಜೆ ಇಡುತ್ತಿತ್ತು. ಬಹುಬೇಗನೆ ಕುದುರೆ ಬಾವಿಯ ಮೇಲ್ಭಾಗವನ್ನು ತಲುಪಿ ಹೊರ ಜಿಗಿದುದನ್ನು ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಜೀವನವು ನಮ್ಮ ಮೇಲೆ ಎಲ್ಲಾ ರೀತಿಯ ಮಣ್ಣು ಕೊಳಕನ್ನು ಎಸೆಯುತ್ತಾ ಇರುತ್ತದೆ. ನಾವು ಬಿಟ್ಟುಕೊಡದೆ ಪ್ರತಿಯೊಂದು ಸಮಸ್ಯೆಯನ್ನು ಕೊಡವಿ ಅದರ ಮೇಲೆ ಹೆಜ್ಜೆ ಇಟ್ಟು ಅವುಗಳನ್ನೇ ಮೆಟ್ಟಿಲನ್ನಾಗಿಸಿ ಮೇಲೇರಬೇಕು.